ನಮಸ್ಕಾರ ವೀಕ್ಷಕರೇ, ಫಸ್ಟ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀದುರ್ಗಾ. ಅಯೋಧ್ಯೆ ರಾಮ ಮಂದಿರದಲ್ಲಿ ಭಕ್ತರು ಅರ್ಪಿಸಿದ್ದ ಕಾಣಿಕೆ, ದೇಣಿಗೆ ಮತ್ತು ಚಿನ್ನಾಭರಣಗಳ ಕಳ್ಳತನ ಪ್ರಕರಣ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಎಸ್ಐಟಿ ಆರೋಪಿಗಳ ವಿಚಾರಣೆ ನಡೆಸಿದ್ದು ಹಲವು ಆಘಾತಕಾರಿ ಸತ್ಯಗಳು ಹೊರಬರುತ್ತಿವೆ. ಕಾಣಿಕೆ ಹಣದಲ್ಲಿ ಹೈಫೈ ಜೀವನ ನಡೆಸುತ್ತಿದ್ದ ಕಿಂಗ್ ಪಿನ್ ಅವಿನಾಶ್ ಶುಕ್ಲಾನ ಪ್ರೇಮ ಪ್ರಕರಣವೂ ಬಯಲಾಗಿದೆ. ಮದುವೆ ನಿಶ್ಚಿತಾರ್ಥವಾಗಿದ್ದ ಗೆಳತಿಯ ಬ್ಯಾಂಕ್ ಖಾತೆಗೆ ಲಕ್ಷ ಹಣ ಹಾಕಿದ್ದ, 2 ಲಕ್ಷ ಹಣ ಕ್ಯಾಶ್ ನೀಡಿದ್ದ, ದುಬಾರಿ ಮೊಬೈಲ್ ಫೋನ್ ಗಿಫ್ಟ್ ಕೊಟ್ಟಿದ್ದ, ತನ್ನ ಸಹೋದರ ಅಭಿಷೇಕ್ ಶುಕ್ಲಾ ಹೆಸರಲ್ಲಿ ಹೊಸ ಬ್ರೆಜಾ ಕಾರನ್ನು ಖರೀದಿ ಮಾಡಿದ್ದ ಎಂಬುದು ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದೆ. ಹಾಗಾದ್ರೆ ಆತ ಭಕ್ತರ ಹಣದಲ್ಲಿ ಏನೆಲ್ಲ ಮಜಾ ಮಾಡಿದ್ದಾನೆ, ಎಲ್ಲೆಲ್ಲಿ ಹಂಚಿದ್ದಾನೆ, ಎಲ್ಲ ಮಾಹಿತಿಯನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನ ಕಡೆ ತನಕ ಮಿಸ್ ಮಾಡದೆ ನೋಡಿ. ಪೊಲೀಸ್ ಕಸ್ಟಡಿಯಲ್ಲಿದ್ದ ಆರೋಪಿ ಅವಿನಾಶ್ ಶುಕ್ಲಾನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ಆತ ತಾನು ಕದ್ದ ಹಣದಲ್ಲಿ ಬರೋಬ್ಬರಿ 19 ಲಕ್ಷ ರೂಪಾಯಿಗಳನ್ನ ತನ್ನ ಕುಟುಂಬಸ್ಥರು ಮತ್ತು ಸ್ನೇಹಿತರಿಗಾಗಿ ಖರ್ಚು ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಇಂಡಿಯಾ ಟುಡೇ ವರದಿಯ ಪ್ರಕಾರ ಮೂಲಗಳು ನೀಡಿರುವ ಮಾಹಿತಿ ಹೀಗಿದೆ. ಸಹೋದರನ ಮದುವೆಗೆ 6 ಲಕ್ಷ. ಅವಿನಾಶ್ ತನ್ನ ಒಟ್ಟು ಸಹೋದರನ ಅದ್ಧೂರಿ ಮದುವೆ ಸಂಭ್ರಮಕ್ಕಾಗಿ ರಾಮ ಮಂದಿರದ ದೇಣಿಗೆಯಿಂದಲೇ 6 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾನೆ. ಮತ್ತೊಬ್ಬ ಸಹೋದರನಿಗೆ 5 ರಿಂದ 6 ಲಕ್ಷ, ತನ್ನ ಇನ್ನೊಬ್ಬ ಸಹೋದರನಿಗೆ ಕೈಗಡನವಾಗಿ ಅಥವಾ ವೈಯಕ್ತಿಕ ಖರ್ಚಿಗೆ ಎಂದು ಬರೋಬ್ಬರಿ 5 ರಿಂದ 6 ಲಕ್ಷ ರೂಪಾಯಿ ಹಣ ನೀಡಿದ್ದಾನೆ. ಸ್ನೇಹಿತನಿಗೆ ಐಷಾರಾಮಿ ಗಿಫ್ಟ್. ಅಷ್ಟೇ ಅಲ್ಲದೆ ತನ್ನ ಆಪ್ತ ಸ್ನೇಹಿತನೊಬ್ಬನಿಗೆ 2.5 ಲಕ್ಷ ರೂಪಾಯಿ ಹಣ ವರ್ಗಾವಣೆ ಮಾಡಿದ್ದಲ್ಲದೆ ದುಬಾರಿ ಬೆಲೆಯ ಮೊಬೈಲ್ ಫೋನ್ ಒಂದನ್ನ ಉಡುಗೊರೆಯಾಗಿ ನೀಡಿದ್ದಾನೆ. ಇತರರಿಗೆ ಹಂಚಿಕೆ. ಇನ್ನುಳಿದ ಸಣ್ಣ ಪುಟ್ಟ ಮೊತ್ತದ ಹಣವನ್ನ ತನ್ನ ಇತರ ಪರಿಚಯಸ್ಥರು ಮತ್ತು ಸ್ನೇಹಿತರಿಗೆ ಹಂಚಿ ಜೂಜಾಟವಾಡಿದ್ದಾನೆ. ಇನ್ನು ಆರೋಪಿ ಅವಿನಾಶ್ ಶುಕ್ಲಾನಿಂದ ಅಯೋಧ್ಯೆ ಪೊಲೀಸರು ವಶಪಡಿಸಿಕೊಂಡಿರುವ ಸತ್ತುಗಳನ್ನು ನೋಡಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಪೊಲೀಸರು ಆತನಿಂದ ಏನೆಲ್ಲ ರಿಕವರಿ ಮಾಡಿದ್ದಾರೆ ಗೊತ್ತಾ? 20.39 ಲಕ್ಷ ರೂಪಾಯಿ ನಗದು ಹಣ, 1121 USD ವಿದೇಶಿ ಕರೆನ್ಸಿ, ಭಾರಿ ಪ್ರಮಾಣದ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳು ಹಾಗೂ ಇತರ ಬೆಲೆ ಬಾಳುವ ವಸ್ತುಗಳು. ಇದರ ಜೊತೆಗೆ ರಾಮ ಮಂದಿರದ ಕದ್ದ ಹಣದಲ್ಲೇ ಖರೀದಿಸಲಾಗಿದ್ದ ಒಂದು ಮಾರುತಿ ಬ್ರೆಜಾ ಕಾರನ್ನು ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ. ಈ ಕಾರಿನ ರಿಜಿಸ್ಟ್ರೇಷನ್ ನಂಬರ್ UP42AP6054. ವಿಶೇಷ ಏನಂದ್ರೆ ದೇಣಿಗೆ ಹಣದಲ್ಲಿ ಕಾರನ್ನು ಕೊಂಡುಕೊಂಡಿದ್ದ ಅವಿನಾಶ್ ಪೊಲೀಸರಿಗೆ ಸಿಕ್ಕಿ ಬೀಳಬಾರದು ಎಂದು ಅದನ್ನು ತನ್ನ ಸಹೋದರ ಅಭಿಷೇಕ್ ಹೆಸರಲ್ಲಿ ನೋಂದಣಿ ಮಾಡಿಸಿದ್ದನು. ಈಗ ಆ USV ಕಾರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡೆದಿದ್ದಾರೆ. ನ್ಯಾಯಾಲಯವು ಆರೋಪಿ ಅವಿನಾಶ್ ಶುಕ್ಲಾನನ್ನ 24 ಗಂಟೆಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿತ್ತು. ಆ ಸಮಯದಲ್ಲಿ ತನಿಖಾಧಿಕಾರಿಗಳು ಆತನನ್ನ ಸತತ 13 ಗಂಟೆಗಳ ಕಾಲ ಸುದೀರ್ಘವಾಗಿ ವಿಚಾರಣೆ ನಡೆಸಿದ್ದಾರೆ. ಈ ಸುದೀರ್ಘ ವಿಚಾರಣೆಯಲ್ಲೇ ಪ್ರಕರಣಕ್ಕೆ ಸಂಬಂಧಿಸಿದ ಹಲವು ಪ್ರಮುಖ ಸುಳಿವುಗಳು ಪೊಲೀಸರಿಗೆ ಸಿಕ್ಕಿವೆ. ಅಷ್ಟೇ ಅಲ್ಲ, ಕಸ್ಟಡಿ ಅವಧಿಯಲ್ಲಿ ಪೊಲೀಸರು ಆರೋಪಿಯನ್ನ ಹಲವು ಸ್ಥಳಗಳಿಗೆ ಕರೆದೊಯ್ದು ತನಿಖೆ ನಡೆಸಿದ್ದಾರೆ. ಅಯೋಧ್ಯೆಯ ಕೌಶಲಪುರಿಯಲ್ಲಿರುವ ಯೋಗ ಕೇಂದ್ರ ಹಾಗೂ 14 ಕೋಸಿ ಪರಿಕ್ರಮ ಮಾರ್ಗಕ್ಕೆ ಕರೆದೊಯ್ದಾಗ ಆರೋಪಿ ಅವಿನಾಶ್ ತಾನು ಮತ್ತು ಉಳಿದ ಆರೋಪಿಗಳು ಸೇರಿ ಕದ್ದ ದೇಣಿಗೆ ಹಣವನ್ನ ಎಲ್ಲೆಲ್ಲಿ ಹಂಚಿಕೊಂಡಿದ್ದೆವು ಎಂಬ ಜಾಗಗಳನ್ನ ಪೊಲೀಸರ ಮುಂದೆ ಗುರುತಿಸಿದ್ದಾನೆ. ಸದ್ಯ ಭಕ್ತರ ಕಾಣಿಕೆ ಹಣ ದುರುಪಯೋಗವಾಗಿರುವ ಈ ಸೂಕ್ಷ್ಮ ಪ್ರಕರಣದ ತನಿಖೆಯನ್ನ ಉತ್ತರ ಪ್ರದೇಶ ಸರ್ಕಾರದ ವಿಶೇಷ ತನಿಖಾ ತಂಡ ಎಸ್ಐಟಿ ನಡೆಸುತ್ತಿದೆ. ಜುಲೈ 1ರಂದು ಉತ್ತರ ಪ್ರದೇಶ ಸರ್ಕಾರವು ಈ ಪ್ರಕರಣದ ಆಳ ಅಗಲವನ್ನ ಪತ್ತೆ ಹಚ್ಚಲು ಎಸ್ಐಟಿಗೆ ಇನ್ನು 15 ದಿನಗಳ ಕಾಲಾವಕಾಶವನ್ನು ವಿಸ್ತರಿಸಿದೆ. ಇದಾದ ಬೆನ್ನಲ್ಲೇ ಜುಲೈ 3ರಂದು ಎಸ್ಐಟಿ ಅಧಿಕಾರಿಗಳ ತಂಡ ನೇರವಾಗಿ ರಾಮ ಮಂದಿರದ ಆವರಣಕ್ಕೆ ಭೇಟಿ ನೀಡಿ ಮಹತ್ವದ ದಾಖಲೆಗಳನ್ನು ಪರಿಶೀಲಿಸಿದೆ ಮತ್ತು ಮುಂದಿನ ತನಿಖೆಯನ್ನ ತೇಜಸ್ವಿಯಾಗಿ ಮುನ್ನಡೆಸಿದೆ. ಈ ಕದ್ದ ಹಣದಿಂದ ಬೇರೆ ಎಲ್ಲಾದ್ರೂ ಆಸ್ತಿ ಪಾಸ್ತಿಗಳನ್ನ ಖರೀದಿಸಲಾಗಿದೆಯೇ, ಹಣ ಎಲ್ಲೆಲ್ಲಿಗೆ ಹರಿದು ಹೋಗಿದೆ ಎಂಬ ಮನಿ ಟ್ರಯಲ್ ಅನ್ನ ಅಧಿಕಾರಿಗಳು ಈಗ ಜಾಲಾಡುತ್ತಿದ್ದಾರೆ. ವೀಕ್ಷಕರೇ, ರಾಮ ಮಂದಿರದಲ್ಲಿ ದೇಣಿಗೆ ಸಂಗ್ರಹಣೆ ಮತ್ತು ಹಣ ಎಣಿಕೆ ಪ್ರಕ್ರಿಯೆಯಲ್ಲಿ ತೊಡಗಿದ್ದ ಒಟ್ಟು 8 ಜನರನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಕೋಟ್ಯಾಂತರ ಭಕ್ತರು ತಮ್ಮ ಆರಾಧ್ಯ ದೈವ ಶ್ರೀರಾಮನಿಗೆ ಭಕ್ತಿಯಿಂದ ಸಮರ್ಪಿಸಿದ ಹಣವನ್ನ ಈ ರೀತಿ ದುರುಪಯೋಗ ಪಡಿಸಿಕೊಂಡಿರುವುದು ನಿಜಕ್ಕೂ ದುರ್ದೈವ.
ಸದ್ಯಕ್ಕೆ ತನಿಖೆ ಮುಂದುವರೆದಿದ್ದು ಇನ್ನು ಎಷ್ಟು ಕೋಟಿ ಹಗರಣ ನಡೆದಿದೆ ಮತ್ತು ಇದರಲ್ಲಿ ಬೇರೆ ಯಾರ ಕೈವಾಡವಿದೆ ಎಂಬುದು ಮುಂದಿನ ದಿನಗಳಲ್ಲಿ ಹೊರಬರಬೇಕಿದೆ. ಈ ಸುದ್ದಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನ ಕಾಮೆಂಟ್ ಮಾಡಿ ತಿಳಿಸಿ. ನಿರಂತರ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.